ಬೆಳಗಿನ ಬೆಳಕು. ಅರಣ್ಯಕಾಂಡ 9ನೇ ಅಧ್ಯಾಯ 15-22. ಅಗ್ನಿಮಯ ಮೇಘ ಭಾಗ 1. ನಾವು ಅರಣ್ಯಕಾಂಡ 9ನೇ ಅಧ್ಯಾಯದ ಮೂಲಕ ಸಾಗುತ್ತಿದ್ದೇವೆ. ಪಸ್ಕ ಹಬ್ಬ, 2ನೇ ಅವಕಾಶದ ನಿಯಮ ಮತ್ತು ಅಶುದ್ಧರನ್ನು ಹಾಗೂ ದೂರವಿದ್ದವರನ್ನು ನೆನಪಿಸಿಕೊಳ್ಳುವ ದೇವರು. ಈಗ ಈ ಅಧ್ಯಾಯವು ಅರಣ್ಯ ಪ್ರಯಾಣದ ಆರಂಭದಿಂದಲೂ ಇದ್ದ ಮತ್ತು ಇಸ್ರಾಯೇಲ್ಯರು 40 ವರ್ಷಗಳ ಕಾಲ ಪ್ರತಿ ಹಗಲು ಮತ್ತು ಪ್ರತಿ ರಾತ್ರಿ ಅದರ ಅಡಿಯಲ್ಲಿ ಜೀವಿಸಿದ ಒಂದು ಅದ್ಭುತ ಸಂಗತಿಯೊಂದಿಗೆ ಮುಕ್ತಾಯವಾಗುತ್ತದೆ. ಅದೇ ಮೇಘಸ್ತಂಭ ದೇವದರ್ಶನ ಗುಡಾರವನ್ನು ಸ್ಥಾಪಿಸಿದ ದಿನದಿಂದಲೇ ಒಂದು ಮೇಘವು ಬಂದು ಅದನ್ನು ಮುಚ್ಚಿಕೊಂಡಿತ್ತು. ಹಗಲಿನಲ್ಲಿ ಅದು ಮೇಘದಂತೆ ಕಾಣಿಸುತ್ತಿತ್ತು, ರಾತ್ರಿಯಲ್ಲೋ ಅದು ಮೇಘವು ಅಗ್ನಿಯ ರೂಪವನ್ನು ತೆಗೆದುಕೊಳ್ಳುತ್ತಿತ್ತು ಮತ್ತು ಅದು ಅವರನ್ನು ಎಂದಿಗೂ ಬಿಟ್ಟು ಹೋಗಲಿಲ್ಲ. ಇಸ್ರಾಯೇಲ್ಯರು ಅರಣ್ಯದಲ್ಲಿದ್ದಷ್ಟು ಕಾಲ ಆ ಮೇಘವು ಅಲ್ಲಿಯೇ ಇತ್ತು. ಪ್ರತಿಯೊಂದು ಚಲನೆಯನ್ನು ಮುನ್ನಡೆಸುತ್ತಾ, ಪ್ರತಿಯೊಂದು ತಂಗುದಾಣವನ್ನು ಗುರುತಿಸುತ್ತಾ, ಹಗಲಿನ ಬಿಸಿಲಿನಲ್ಲಿ ಮತ್ತು ರಾತ್ರಿಯ ಕತ್ತಲೆಯಲ್ಲಿ ಅವರೊಂದಿಗಿತ್ತು. ಇಸ್ರಾಯೇಲ್ಯರು ಅರಣ್ಯದಲ್ಲಿ ಚಲಿಸುತ್ತಿದ್ದ ವಿಧಾನವು ಸಂಪೂರ್ಣವಾಗಿ ಈ ಮೇಘದಿಂದಲೇ ನಿಯಂತ್ರಿಸಲ್ಪಡುತ್ತಿತ್ತು. ಮೇಘವು ದೇವದರ್ಶನ ಗುಡಾರದ ಮೇಲಿಂದ ಮೇಲಕ್ಕೆ ಎದ್ದಾಗ ಜನರು ತಮ್ಮ ಗುಡಾರಗಳನ್ನು ಗುಟುಕುಗೊಳಿಸಿ ಅದನ್ನು ಹಿಂಬಾಲಿಸುತ್ತಿದ್ದರು. ಅದು ನೆಲೆಯಾದಾಗ ಅವರು ನಿಂತು ತಂಗುದಾಣವನ್ನು ಮಾಡಿಕೊಳ್ಳುತ್ತಿದ್ದರು. ಯಾವಾಗ ಪ್ರಯಾಣ ಮಾಡಬೇಕೆಂದು ಅವರು ಸ್ವತಃ ಆರಿಸಿಕೊಳ್ಳುತ್ತಿರಲಿಲ್ಲ. ತಮ್ಮದೇ ಆದ ವಿಶ್ರಾಂತಿ ಸ್ಥಳಗಳನ್ನು ಅವರು ಆಯ್ದುಕೊಳ್ಳುತ್ತಿರಲಿಲ್ಲ. ಮೇಘವು ಗುಡಾರದ ಮೇಲೆ 2 ದಿನಗಳ ಕಾಲ ಉಳಿದರೆ ಅವರು 2 ದಿನಗಳ ಕಾಲ ಅಲ್ಲಿಯೇ ಇರುತ್ತಿದ್ದರು. ಅದು 1 ತಿಂಗಳು ಉಳಿದರೆ ಅವರು 1 ತಿಂಗಳು ಇರುತ್ತಿದ್ದರು. ಅದು ಕೇವಲ 1 ರಾತ್ರಿಯ ನಂತರ ಮೇಲಕ್ಕೆ ಎದ್ದರೆ ಅವರು ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಪಾಳೆಯವನ್ನು ಬಿಟ್ಟು ಹೊರಡಲು ಸಿದ್ಧರಾಗುತ್ತಿದ್ದರು. ಇಡೀ ಜನಾಂಗವು ಒಂದು ಮೇಘದ ಸಂಕೇತವನ್ನು ತಕ್ಕಂತೆ ಚಲಿಸುತ್ತಿತ್ತು ಮತ್ತು ವಿಶ್ರಮಿಸುತ್ತಿತ್ತು ಮತ್ತು ಅವರು ಇದನ್ನು 40 ವರ್ಷಗಳ ಕಾಲ ಮಾಡಿದರು. ಇದು ನಮಗೆ ಏನನ್ನು ಸೂಚಿಸುತ್ತದೆ ಎಂದು ನೋಡುವ ಮುನ್ನ ಈ ಮೇಘವು ನಿಜವಾಗಿ ಏನಾಗಿತ್ತು ಎಂಬುದನ್ನು ನಾವು ಪ್ರಾಮಾಣಿಕವಾಗಿ ಗಮನಿಸಬೇಕು. ಕೆಲವು ಜನರು ಈ ಭಾಗವನ್ನು ಓದಿ ಆ ಮೇಘವು ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ಬದಲಾಗುತ್ತಿತ್ತು ಎಂದು ಭಾವಿಸುತ್ತಾರೆ. ಅಂದರೆ ಅದು ಒಂದು ವಸ್ತುವಿನಿಂದ ಮತ್ತೊಂದಾಗಿ ರೂಪಾಂತರಗೊಳ್ಳುತ್ತಿತ್ತು ಎಂದುಕೊಳ್ಳುತ್ತಾರೆ. ಆದರೆ ಪಾಠವು ಅದಕ್ಕಿಂತ ಹೆಚ್ಚು ನಿಖರವಾಗಿದೆ. ಆ ಮೇಘವು ಅಗ್ನಿಯ ರೂಪವನ್ನು ಹೊಂದಿತ್ತು ಎಂದು ಹೇಳುತ್ತದೆ. ಅದು ಒಂದೇ ಪ್ರಸನ್ನತೆಯಾಗಿತ್ತು, ಆದರೆ ಸುತ್ತಲಿನ ಆಕಾಶವು ಪ್ರಕಾಶಮಾನವಾಗಿದೆಯೇ ಅಥವಾ ಕತ್ತಲಾಗಿದೆಯೇ ಎಂಬುದರ ಆಧಾರದ ಮೇಲೆ ವಿಭಿನ್ನವಾಗಿ ಕಾಣಿಸುತ್ತಿತ್ತು. ಹಗಲಿನಲ್ಲಿ ಮರುಭೂಮಿಯ ನೀಲಿ ಆಕಾಶದ ಹಿನ್ನೆಲೆಯಲ್ಲಿ ಆ ಮೇಘವು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ರಾತ್ರಿಯಲ್ಲಿ ಕತ್ತಲು ಆವರಿಸಿದಾಗ ಅದೇ ಪ್ರಸನ್ನತೆಯು ಪ್ರಕಾಶಮಾನವಾಗಿ ಉರಿಯುವ ಅಗ್ನಿಯಂತೆ ಎದ್ದು ಕಾಣುತ್ತಿತ್ತು. ಯಾರಾದರೂ ಪ್ರಕೃತಿಯಲ್ಲಿಯೂ ಇಂತಹ ವಿದ್ಯಮಾನಗಳು ಹೀಗೆ ಕಾಣಿಸಬಹುದು ಎಂದು ವಾದಿಸಬಹುದು. ಒಳಗಿನಿಂದ ಬೆಳಕು ಮೂಡುವ ದಟ್ಟವಾದ ಮೋಡವು ಕತ್ತಲಲ್ಲಿ ಪ್ರಕಾಶಮಾನವಾಗಿ ಕಾಣಿಸಬಹುದು. ಜ್ವಾಲಾಮುಖಿಯಿಂದ ಹೊರಹೊಮ್ಮುವ ಹೊಗೆಯು ಲವಾದಿಂದಾಗಿ ಪ್ರಕಾಶಮಾನವಾಗಿ ಕಾಣಬಹುದು, ಅಥವಾ ಮಿಂಚಿನಿಂದಾಗಿ ಬಿರುಗಾಳಿಯ ಮೋಡಗಳು ಹೊಳೆಯಬಹುದು. ಇವು ರಾತ್ರಿಯಲ್ಲಿ ಅಗ್ನಿಯಂತೆ ಮತ್ತು ಹಗಲಿನಲ್ಲಿ ಮೋಡದಂತೆ ಕಾಣಿಸುವುದು ನಿಜವೇ. ಆದರೆ ವಿಜ್ಞಾನವು ಕೇವಲ ಅದರ ನೋಟವನ್ನು ವಿವರಿಸಬಲ್ಲದೇ ಹೊರತು ಅದರ ನಡವಳಿಕೆಗಳನ್ನಲ್ಲ. ಪ್ರಕೃತಿಯ ಯಾವುದೇ ಮೋಡವು ತನಗಾಗಿ ಎಲ್ಲಿಗೆ ಹೋಗಬೇಕೆಂದು ನಿರ್ಧರಿಸುವುದಿಲ್ಲ. ಯಾವುದೇ ಹೊಗೆಯು ಜ್ವಾಲೆಯು ದೈವಿಕ ಆಜ್ಞೆಗೆ ಒಳಪಟ್ಟು ಚಲಿಸುವುದಿಲ್ಲ. ಜನರು ತಂಗಬೇಕಾದ ಸ್ಥಳದಲ್ಲೇ ಸರಿಯಾಗಿ ನಿಲ್ಲುವುದಿಲ್ಲ ಮತ್ತು ದಿನಗಟ್ಟಲೆ, ವಾರಗಟ್ಟಲೆ ಅಥವಾ ತಿಂಗಳುಗಟ್ಟಲೆ ಒಂದೇ ಸ್ಥಳದ ಮೇಲೆ ನಿಖರವಾಗಿ ಉಳಿಯುವುದಿಲ್ಲ. ಪ್ರಕೃತಿಯ ಯಾವುದೇ ವಿದ್ಯಮಾನವು ಮರುಭೂಮಿಯ ಗಾಳಿಗೆ ಚದರಿ ಹೋಗದೆ ಅಥವಾ ನಾಶವಾಗದೆ 40 ವರ್ಷಗಳ ಕಾಲ ಹೀಗೆ ಮಾಡಲು ಸಾಧ್ಯವಿಲ್ಲ. ಅದರ ನೋಟವು ಪ್ರಕೃತಿಯಲ್ಲಿನ ಯಾವುದೋ ಒಂದನ್ನು ಹೋಲುತ್ತಿರಬಹುದು, ಆದರೆ ಅದರ ನಡವಳಿಕೆಯು ಸಂಪೂರ್ಣವಾಗಿ ಪ್ರಕೃತಿಗೆ ಮೀರಿದ್ದಾಗಿತ್ತು.
ಇಸ್ರಾಯೇಲ್ ಹಿಂಬಾಲಿಸಿದ್ದು ಹವಾಮಾನವನ್ನಲ್ಲ, ಅವರು ಹಿಂಬಾಲಿಸಿದ್ದು ಯೆಹೋವನ ಪ್ರಸನ್ನತೆಯನ್ನು. ಇಲ್ಲಿ ನಮಗೆ ಅತ್ಯಂತ ಮುಖ್ಯವಾದ ಪ್ರಶ್ನೆ ಬರುತ್ತದೆ. ಹಗಲಿನಲ್ಲಿ ಮೇಘವು ಮತ್ತು ರಾತ್ರಿಯಲ್ಲಿ ಅಗ್ನಿಯು ಏಕೆ? ಸದಾ ಕೇವಲ ಮೇಘವೇ ಏಕೆ ಇರಬಾರದಾದೀತು? ಇದಕ್ಕೆ ಉತ್ತರವು ಪ್ರಾಯೋಗಿಕವೂ ಮತ್ತು ಆಳವೂ ಆಗಿದೆ. ಹಗಲಿನ ವೇಳೆಯಲ್ಲಿ ಮರುಭೂಮಿಯ ಆಕಾಶವು ಪ್ರಕಾಶಮಾನವಾಗಿರುತ್ತದೆ ಮತ್ತು ಮೇಘವು ಸುಲಭವಾಗಿ ಕಾಣಿಸುತ್ತಿತ್ತು. ಇಸ್ರಾಯೇಲ್ಯರು ಮೇಲಕ್ಕೆ ನೋಡಿ ತಕ್ಷಣವೇ ತಿಳಿದುಕೊಳ್ಳಬಹುದಿತ್ತು, ಇಗೋ, ಮೇಘವು ಎದ್ದಿದೆ, ನಾವು ಹೊರಡಬೇಕು. ಆದರೆ ಸೂರ್ಯ ಮುಳುಗಿದ ತಕ್ಷಣ ಮೇಘವು ಕತ್ತಲಿನಲ್ಲಿ ಮರೆಯಾಗಿ ಬಿಡುತ್ತಿತ್ತು. ಆಗ ಯೆಹೋವನು ಇನ್ನೂ ಕೂಡ ತಮ್ಮೊಂದಿಗಿದ್ದಾನೋ ಇಲ್ಲವೋ ಎಂದು ಇಸ್ರಾಯೇಲ್ಯರು ತಿಳಿಯಲು ಸಾಧ್ಯವಾಗುತ್ತಿರಲಿಲ್ಲ. ಇಸ್ರಾಯೇಲ್ಯರು ಮೇಲಕ್ಕೆ ನೋಡಿ ತಕ್ಷಣವೇ ತಿಳಿದುಕೊಳ್ಳಬಹುದಿತ್ತು, ಇಗೋ, ಮೇಘವು ಎದ್ದಿದೆ, ನಾವು ಹೊರಡಬೇಕು. ಆದರೆ ಸೂರ್ಯ ಮುಳುಗಿದ ತಕ್ಷಣ ಮೇಘವು ಕತ್ತಲಿನಲ್ಲಿ ಮರೆಯಾಗಿ ಬಿಡುತ್ತಿತ್ತು. ಆಗ ಯೆಹೋವನು ಇನ್ನೂ ಕೂಡ ತಮ್ಮೊಂದಿಗಿದ್ದಾನೋ ಇಲ್ಲವೋ ಎಂದು ಇಸ್ರಾಯೇಲರಿಗೆ ತಿಳಿಯಲು ಸಾಧ್ಯವಿರುತ್ತಿರಲಿಲ್ಲ. ಮತ್ತು ಅವರು ಚಲಿಸಬೇಕಾಗಿ ಬಂದರೆ ಎಲ್ಲಿಗೆ ಹೋಗಬೇಕೆಂದು ಕಾಣಿಸುತ್ತಿರಲಿಲ್ಲ. ಆದುದರಿಂದ ಬೆಳಕಿನಲ್ಲಿ ಮೇಘವಾಗಿ ಕಾಣಿಸಿಕೊಂಡ ಅದೇ ಪ್ರಸನ್ನತೆಯು ಕತ್ತಲಿನಲ್ಲಿ ಅಗ್ನಿಯಾಗಿ ಪ್ರತ್ಯಕ್ಷವಾಯಿತು. ಕತ್ತಲಿನಲ್ಲಿಯೂ ಅದು ಗೋಚರಿಸುತ್ತಿತ್ತು, ಸ್ಪಷ್ಟವಾಗಿ ಮತ್ತು ಮಾರ್ಗದರ್ಶನ ನೀಡುತ್ತಿತ್ತು. ರಾತ್ರಿ ಬಂದ ತಕ್ಷಣ ದೇವರು ಇರುವುದನ್ನು ನಿಲ್ಲಿಸಲಿಲ್ಲ. ಕತ್ತಲೆಯ ನೆಪದಲ್ಲಿ ಜನರು ಆತನನ್ನು ದೃಷ್ಟಿಯಿಂದ ಕಳೆದುಕೊಳ್ಳಬಾರದು ಎಂಬ ಕಾರಣಕ್ಕಾಗಿ ಆತನು ತನ್ನ ಪ್ರಸನ್ನತೆಯನ್ನು ಬೇರೆ ರೀತಿಯಲ್ಲಿ ಗೋಚರವಾಗುವಂತೆ ಮಾಡಿದ್ದಾನಷ್ಟೆ. ಇದಕ್ಕೊಂದು ಪ್ರಾಯೋಗಿಕ ಆಯಾಮವೂ ಇದೆ. ಮರುಭೂಮಿಯು ರಾತ್ರಿಯ ಸಮಯದಲ್ಲಿ ಅತ್ಯಂತ ತಂಪಾಗಿರುತ್ತದೆ. ಸೂರ್ಯ ಮುಳುಗಿದ ತಕ್ಷಣ ಹಗಲಿನ ಬಿಸಿಲು ಮಾಯವಾಗಿ ತಾಪಮಾನವು ತೀವ್ರವಾಗಿ ಕುಸಿಯುತ್ತದೆ. ಅಗ್ನಿಯು ಉಷ್ಣತೆ ಮತ್ತು ಸುರಕ್ಷತೆಯ ಸಂಕೇತವಾಗಿದೆ. ರಾತ್ರಿಯು ಚಳಿಯಿಂದ ಕೂಡಿರುವಾಗ ಮತ್ತು ಕತ್ತಲೆಯಿಂದ ಪರಿಚಯವಿಲ್ಲದ ಶಬ್ದಗಳು ಕೇಳಿಬರುವಾಗ ನೀವು ಒಟ್ಟಿಗೆ ಸೇರುವುದು ಅಗ್ನಿಯ ಸುತ್ತಲಲ್ಲವೇ? ಪಾಳೆಯದ ಮಧ್ಯದಲ್ಲಿದ್ದ ದೇವದರ್ಶನ ಗುಡಾರದ ಮೇಲಿನ ಆ ಅಗ್ನಿಸ್ತಂಭವು ಕೇವಲ ದಾರಿ ತೋರಿಸುವ ಗುರುತಾಗಿರಲಿಲ್ಲ, ಅದೊಂದು ಘೋಷಣೆಯಾಗಿತ್ತು. ಯೆಹೋವನು ಇಲ್ಲಿದ್ದಾನೆ, ನಿಮ್ಮ ಮಧ್ಯದಲ್ಲಿದ್ದಾನೆ, ಮತ್ತು ರಾತ್ರಿ ಕತ್ತಲಿನಲ್ಲಿ ಆತನಿಗೆ ಕಾಣಿಸದಿರುವುದು ಯಾವುದೂ ಇಲ್ಲ. ನೀವು ಕತ್ತಲಿನಲ್ಲಿ ಒಂಟಿಯಲ್ಲ. ಮೇಘ ಮತ್ತು ಅಗ್ನಿ ಇವೆರಡು ಒಟ್ಟಾಗಿ ದೇವರು ಇಸ್ರಾಯೇಲರೊಂದಿಗೆ ಹೇಗೆ ಪ್ರಸನ್ನನಾಗಿದ್ದನು ಎಂಬುದರ ಎರಡು ಸತ್ಯಗಳನ್ನು ಬಹಿರಂಗಪಡಿಸುತ್ತೇವೆ. ಮೇಘವು ಹೊದಿಕೆಯನ್ನು ಸೂಚಿಸುತ್ತದೆ. ಮರುಭೂಮಿಯ ತೀಕ್ಷ್ಣವಾದ ಬಿಸಿಲಿನಿಂದ ನೆರಳು, ರಕ್ಷಣೆ, ಆಶ್ರಯ ಮತ್ತು ನಿಮಗಿಂತ ಶ್ರೇಷ್ಠವಾದ ಒಂದರ ಅಡಿಯಲ್ಲಿದ್ದೇವೆ ಎಂಬ ಭಾವನೆ. ಅಗ್ನಿಯು ಪವಿತ್ರತೆ ಮತ್ತು ಮಹಿಮೆಯನ್ನು ಸೂಚಿಸುತ್ತದೆ. ಸೀನಾಯಿ ಬೆಟ್ಟದಿಂದ ಮಾತನಾಡಿದ ದೇವರ ಸಜೀವವಾದ ಉರಿಯುವ ಪ್ರಸನ್ನತೆಯದು. ಆತನ ಪವಿತ್ರತೆಯನ್ನು ಹಗುರವಾಗಿ ತೆಗೆದುಕೊಳ್ಳುವಂತಿರಲಿಲ್ಲ, ಆದರೆ ತನ್ನ ಜನರ ಮಧ್ಯೆ ಆತನ ಪ್ರಸನ್ನತೆಯು ಒಂದು ಅಮೂಲ್ಯ ಕೊಡುಗೆಯಾಗಿತ್ತು. ಹಗಲು ಮತ್ತು ರಾತ್ರಿ, ಹೊದಿಕೆ ಮತ್ತು ಮಹಿಮೆ, ಮಾರ್ಗದರ್ಶನ ಮತ್ತು ಉಷ್ಣತೆ. ದೇವರು ಇಸ್ರಾಯೇಲರೊಂದಿಗೆ ಕೇವಲ ಒಂದು ಸೀಮಿತ ರೀತಿಯಲ್ಲಿ ಇರಲಿಲ್ಲ. ಅವರಿಗೆ ಅಗತ್ಯವಿದ್ದ ಪ್ರತಿಯೊಂದು ರೀತಿಯಲ್ಲಿ, ಪ್ರತಿಯೊಂದು ಪರಿಸ್ಥಿತಿಯಲ್ಲಿ, ಪ್ರತಿಯೊಂದು ಕ್ಷಣದಲ್ಲೂ ಆತನು ಪ್ರಸನ್ನನಾಗಿದ್ದನು. ಮತ್ತು ಆತನು ಅವರನ್ನು ನಡೆಸಿದ್ದು ತನ್ನದೇ ಆದ ಸಮಯದ ಕೋಷ್ಟಕದ ಪ್ರಕಾರವೇ ಹೊರತು ಅವರ ಸಮಯದ ಪ್ರಕಾರವಲ್ಲ. 2 ದಿನಗಳು, 1 ತಿಂಗಳು, 1 ವರ್ಷ, ಕೆಲವೊಮ್ಮೆ ಮೇಘವು ದೀರ್ಘಕಾಲ ಚಲಿಸುತ್ತಿರಲಿಲ್ಲ ಮತ್ತು ಜನರು ಅಲ್ಲಿಯೇ ಉಳಿಯುತ್ತಿದ್ದರು. ಕೆಲವೊಮ್ಮೆ ಅದು ಕೇವಲ ಒಂದು ರಾತ್ರಿಯ ನಂತರ ಮೇಲಕ್ಕೆ ಏರುತ್ತಿತ್ತು ಮತ್ತು ಅವರು ಪೂರ್ಣವಾಗಿ ನೆಲೆಯೂರುವ ಮುನ್ನವೇ ಮತ್ತೆ ಚಲಿಸುತ್ತಿದ್ದರು. ಅವರು ಊಹಿಸಬಹುದಾದ ಯಾವುದೇ ಮಾದರಿ ಅಲ್ಲಿರಲಿಲ್ಲ. ಅವರು ಯೋಜಿಸಬಹುದಾದ ಯಾವುದೇ ವೇಳಾಪಟ್ಟಿ ಇರಲಿಲ್ಲ. ಇದು ಯೆಹೋವನ ಕಡೆಯಿಂದ ನಿರ್ಲಕ್ಷ್ಯವಾಗಿರಲಿಲ್ಲ. ಇದು ಅತ್ಯಂತ ಕಠಿಣವಾದ ಪಾಠವನ್ನು ಕಲಿಯಬೇಕಾಗಿದ್ದ
ಜನರನ್ನು ಉದ್ದೇಶಪೂರ್ವಕವಾಗಿ ರೂಪಿಸುವ ಮಾರ್ಗವಾಗಿತ್ತು. ನಮ್ಮನ್ನು ಮುನ್ನಡೆಸುವ ದೇವರು ತನ್ನ ಸಮಯದ ನಿರ್ಧಾರಗಳಿಗೆ ಕಾರಣಗಳನ್ನು ನೀಡುವುದಿಲ್ಲ. ಆತನು ಕೇವಲ ಸಂಕೇತವನ್ನು ನೀಡುತ್ತಾನೆ ಮತ್ತು ನಾವು ಹಿಂಬಾಲಿಸಬೇಕಷ್ಟೇ. ನಾಳೆ ನಾವು ನೂತನ ಸೃಷ್ಟಿಯಾಗಿ ನಮ್ಮದೇ ಆದ ಅರಣ್ಯ ಪ್ರಯಾಣದಲ್ಲಿ ನಡೆಯುತ್ತಿರುವ ನಮಗೆ ಈ ಮೇಘ ಮತ್ತು ಅಗ್ನಿ ಎಷ್ಟು ನೇರವಾಗಿ ಏನನ್ನು ಸೂಚಿಸುತ್ತವೆ ಎಂಬುದರ ಹತ್ತಿರದಿಂದ ನೋಡೋಣ. ಇಂದಿಗೆ ಈ ಸನ್ನಿವೇಶವು ನಮ್ಮೊಂದಿಗೆ ಉಳಿಯಲಿ. ಹಗಲಿನಲ್ಲಿ ಮೇಘ, ರಾತ್ರಿಯಲ್ಲಿ ಅಗ್ನಿ, ಸದಾ ಪ್ರಸನ್ನ, ಸದಾ ಚಲನಶೀಲ, ಸದಾ ಸಾಕು ಎನ್ನಿಸುವಂಥದ್ದು. ಪ್ರಾರ್ಥನೆ. ಯೆಹೋವನೇ, ನಿನ್ನ ಮುಂದೆ ಹೋಗುವನು, ಆತನು ನಿನ್ನ ಸಂಗಡ ಇರುವನು. ಆತನು ನಿನ್ನನ್ನು ಕೈ ಬಿಡುವುದೂ ಇಲ್ಲ, ನಿನ್ನನ್ನು ತೊರೆಯುವುದೂ ಇಲ್ಲ. ಧರ್ಮೋಪದೇಶಕಾಂಡ 3ನೇ ಅಧ್ಯಾಯ 18ನೇ ವಾಕ್ಯ. ಓ ದೇವರೇ, ನಮ್ಮ ದೇವರೇ, ನೀನು ಕೇವಲ ಆರಾಮದಾಯಕವಾದ ಗಂಟೆಗಳಲ್ಲಿ ಮಾತ್ರ ಪ್ರಸನ್ನನಾಗಿರುವ ದೇವರಲ್ಲ ಎಂಬುದಕ್ಕಾಗಿ ನಾನು ನಿಮಗೆ ವಂದಿಸುತ್ತೇವೆ. ಹಗಲು ಪ್ರಕಾಶಮಾನವಾಗಿದ್ದಾಗ ಮತ್ತು ಹಾದಿ ಸ್ಪಷ್ಟವಾಗಿದ್ದಾಗ ನೀನು ಅಲ್ಲಿದ್ದೆ. ರಾತ್ರಿ ಬಂದು ಎಲ್ಲವೂ ಕತ್ತಲಾದಾಗಲೂ ನೀನು ಅಲ್ಲಿಯೇ ಇದ್ದೆ ಮತ್ತು ಕತ್ತಲೆಯು ಅವರನ್ನು ನುಂಗಿಬಿಡಬಾರದು ಎಂಬ ಕಾರಣಕ್ಕಾಗಿಯೇ ನೀನು ನಿನ್ನನ್ನು ಗೋಚರವಾಗುವಂತೆ ಮಾಡಿಕೊಂಡೆ. ರಾತ್ರಿ ಬಂದಾಗ ನಾವು ನಿನ್ನನ್ನು ಹೆಚ್ಚಾಗಿ ಹುಡುಕುತ್ತೇವೆ, ಆದರೆ ಅದು ಬರುವ ಮುನ್ನವೇ ನೀನು ಅಲ್ಲಿಯೇ ಇದ್ದೆ ಎಂಬುದನ್ನು ನಾವು ಮರೆತು ಬಿಡುತ್ತೇವೆ ಎಂದು ಒಪ್ಪಿಕೊಳ್ಳುತ್ತೇವೆ. ನಿನ್ನ ವೇಳಾಪಟ್ಟಿಯನ್ನು ಒತ್ತಾಯಿಸದೆ ನಿನ್ನ ಮೇಘವನ್ನು ಹಿಂಬಾಲಿಸುವುದು ನಮಗೆ ಕಲಿಸು. ಏಕೆ ಎಂದು ನಮಗೆ ತಿಳಿದಿದ್ದರೂ ಮತ್ತು ಮುಂದೆ ಏನಾಗಲಿದೆ ಎಂದು ಊಹಿಸಲು ಸಾಧ್ಯವಾಗದಿದ್ದರೂ ನೀನು ನಿಲ್ಲು ಎಂದಾಗ ನಿಲ್ಲುವುದನ್ನು ಮತ್ತು ಹೊರಡು ಎಂದಾಗ ಹೊರಡುವುದನ್ನು ನಮಗೆ ಕಲಿಸು. ನಿನ್ನೆ ನಮ್ಮ ಹಗಲುಗಳ ಮೇಘವು ಮತ್ತು ನಮ್ಮ ರಾತ್ರಿಗಳ ಅಗ್ನಿಯೂ ಆಗಿದ್ದಿ. ಅಷ್ಟೇ ಸಾಕು. ಜಗತ್ತಿನ ಬೆಳಕಾಗಿದ್ದ ನಮ್ಮ ಪ್ರಭುವಿನ ಹೆಸರಿನಲ್ಲಿ ಇದನ್ನು ಬೇಡಿ ಹೊಂದುತ್ತೇವೆ, ನಮ್ಮ ಪರಮ ತಂದೆಯೇ. ಆಮೇನ್.